ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಸ್, ಇವತ್ತು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೀನಿ ರೈಸ್ ಬ್ರೌನ್ ಆಯಿಲ್ನ ಬಗ್ಗೆ, ನಮ್ಮ ಮೋದಿ ಕೇರಳದಲ್ಲಿ ಸಿಗುವಂತಹ ರೈಸ್ ಬ್ರೌನ್ ಆಯಿಲ್ನ ಬಗ್ಗೆ. ಆದರೆ ಇವತ್ತು ಸಹ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ನಮ್ಮ ರೈಸ್ ಬ್ರೌನ್ ಆಯಿಲ್ನಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಹೇಗೆ ನಮ್ಮ ಬಾಡಿಯಿಂದ ಟಾಕ್ಸಿನನ್ನು ಹೊರಹಾಕತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲ್ನ ಕೊಟ್ಟು ನಿಮಗೆ ಪ್ರತ್ಯಕ್ಷವಾಗಿ ಒಂದು ಡೆಮೋನ ಮಾಡಿ ತೋರಿಸಿ ಅದ್ರ ಮೂಲಕ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೊರಟಿದ್ದೀನಿ. ಎಸ್ ಫ್ರೆಂಡ್ಸ್, ಹಾಗೆಯೇ ಇದರ ನಮ್ಮ ಮೋದಿ ಕೇರ್ ರೈಸ್ ಬ್ರೌನ್ ಆಯಿಲ್ನ ಬಗ್ಗೆ ಒಂದಷ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಆದರೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದನ್ನು ಒಂದು ಸಾರಿ ನೀವು ಹೋಗಿ ವಿಸಿಟ್ ಮಾಡಿದ್ರೆ ಆ ವಿಡಿಯೋವನ್ನು ನಿಮಗೆ ಒಂದಷ್ಟು ಮಾಹಿತಿ ಸಿಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ರೈಸ್ ಬ್ರೌನ್ ಆಯಿಲನ್ನು ಯೂಸ್ ಮಾಡೋದು ತುಂಬಾ ಅತ್ಯುತ್ತಮವಾದಂತಹ ಒಂದು ಸಲಹೆ ಅಂತ ಹೇಳಿ. ಎಸ್ ಫ್ರೆಂಡ್ಸ್, ಒಮ್ಮೆ ಕಿವಿಗೊಟ್ಟು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಖಾದ್ಯ ತೈಲಗಳಿಗೆ ತಯಾರಿಕೆಗೆ ಬೇಕಾಗುವಂಥ ಒಂದಷ್ಟು ಕಚ್ಚಾ ಪದಾರ್ಥಗಳ ಬೆಲೆ ಏನಿದೆ, 1 kgಗೆ 80ರಿಂದ 100 ರೂಪಾಯಿ ಇದೆ. ಸೊ ಹಾಗಾದರೆ 1 kg ಖಾದ್ಯ ತೈಲದ ತಯಾರಿಕೆಗೆ ಬೇಕಾಗುವಂತಹ ಕಚ್ಚಾ ಪದಾರ್ಥಗಳು 3ರಿಂದ 4 kgಯಷ್ಟು. ಆದರೆ 3ರಿಂದ 4 kgಯಷ್ಟು ಕಚ್ಚಾ ಪದಾರ್ಥಗಳಿಗೆ ಎಷ್ಟು ಪ್ರೈಸ್ ಆಗ್ಬೋದು ನೀವೇನೇ ಥಿಂಕ್ ಮಾಡಿ. 300ರಿಂದ 400 ರೂಪಾಯಿ ಹತ್ತಿರಕ್ಕಾಗತ್ತೆ. ಸೊ 300ರಿಂದ 400 ರೂಪಾಯಿ ಬರೀ ಆಯಿಲನ್ನು ತಯಾರಿಕೆ ಮಾಡಲಿಕ್ಕೆ ಬೇಕಾಗತ್ತೆ ಅನ್ನೋದಾದರೆ, ಹಾಗಾದರೆ ಅದರ ಪ್ಯಾಕ್ ಮತ್ತು ಅದರ ಪ್ಯಾಕಿಂಗ್ ಮತ್ತು ಪಬ್ಲಿಸಿಟಿ ಸೇರಿ 450ರಿಂದ 500 ರೂಪಾಯಿವರೆಗೂ ಆಗುತ್ತೆ ಅಲ್ವಾ. ಅದು ನಮಗೆ 1 ಲೀಟರ್ ಎಣ್ಣೆ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ, ಯಾಕೆ ಕಡಿಮೆಗೆ ಸಿಗ್ತಾ ಇದೆ ಅನ್ನೋದನ್ನು ಒಂದು ಸಾರಿ ಥಿಂಕ್ ಮಾಡಿ ನೋಡಿ. ಎಸ್ ಫ್ರೆಂಡ್ಸ್, ಯಾವುದೋ ಆ್ಯಡನ್ನು ನೋಡಿ ನಾವು ಆಯಿಲನ್ನು ಖರೀದಿ ಮಾಡ್ತೀವಿ ಕಡಿಮೆ ರೇಟಿಗೆ ಸಿಗತ್ತೆ ಅಂತ. ಆದರೆ ನಮ್ಮ ಆರೋಗ್ಯ ಕೆಟ್ಟಾಗ ಅದೇ ಹಣವನ್ನು ನಾವು ಹಾಸ್ಪಿಟಲ್ಗೆ ಹಾಕ್ತೀವಿ, ಇಲ್ಲಿ ಸೇವ್ ಮಾಡಿದ್ದನ್ನು ಅಲ್ಲಿ ಹಾಕ್ತೀವಿ. ಅದನ್ನು ನಾವು ಯೋಚನೆ ಮಾಡೋದಿಲ್ಲ. ಯಾವ ಆಯಿಲು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಯೋಚನೆ ಮಾಡುವ ಶಕ್ತಿ ನಮಗಿರೋದಿಲ್ಲ. ಯಾಕೆ ಕಡಿಮೆಗೆ ಸಿಗ್ತಾ ಇದೆ ಅನ್ನೋದನ್ನು ಕೂತು ಒಮ್ಮೆ ಯೋಚನೆ ಮಾಡುವ ಶಕ್ತಿ ನಮಗಿರೋದಿಲ್ಲ. ಅದಕ್ಕಾಗಿ ಹೇಳ್ತೀನಿ ಫ್ರೆಂಡ್ಸ್, ಒಮ್ಮೆ ಯೋಚನೆ ಮಾಡಿ ಅದಾದ ನಂತರ ನೀವು ಯಾವುದನ್ನು ಬೈ ಮಾಡಬೇಕು ಅನ್ನೋದನ್ನು ಸಹ ತಿಳ್ಕೊಳ್ಳಿ, ಆಮೇಲೆ ಖರೀದಿಸಿ ಅಂತ ಇಷ್ಟಪಡ್ತೀನಿ. ಹಾಗೆಯೇ ರೈಸ್ ಬ್ರೌನ್ ಆಯಿಲು ಹಲವಾರು ಕಂಪ್ನಿಯಿಂದ ಬೇರೆ ಬೇರೆ ಟೈಪಲ್ಲಿ ಸಿಗುತ್ತೆ ನಿಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಲಿಕ್ಕೆ ಪಡೋದು ನಮ್ಮ ಮೋದಿ ಕೇರ್ನ ರೈಸ್ ಬ್ರೌನ್ ಆಯಿಲ್ ಕಲಬೆರಕೆ ಇಲ್ಲದೇ ಇರುವಂಥದ್ದು, ಅತ್ಯುತ್ತಮವಾದಂಥದ್ದು. ಸೊ ಹಾಗಾಗಿ ಇದನ್ನು ಬಳಸಿ. ಇಲ್ಲಿ ಈ ಆಯಿಲನ್ನು ಬೇರೆ ಆಯಿಲನ್ನು 2 ಚಮಚ ಬಳಸೋ ಜಾಗದಲ್ಲಿ ಇದರಲ್ಲಿ 1 ಚಮಚ ಬಳಸಿದ್ರೆ ಸಾಕು. ಅಷ್ಟೊಂದು ಅದ್ಭುತವಾದಂತಹ ಆಯಿಲ್ ಆಗಿದೆ ಇದು. ಕಡಿಮೆ ಪ್ರಮಾಣದಲ್ಲಿ ಬಳಕೆ ಆಗುತ್ತೆ. ಹಾಗೆಯೇ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಅವರಂತೂ ಡೈಲಿ ಇದನ್ನೇ ಬಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ರೈಸ್ ಬ್ರೌನ್ ಆಯಿಲ್ ಅನ್ನೋದು ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಚರ್ಮದ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಎಲ್ಲರೂ ನಮ್ಮ ರೈಸ್ ಬ್ರೌನ್ ಆಯಿಲನ್ನು ಬಳಸೋದು ಅತ್ಯುತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 3ರಿಂದ 4 ಸ್ಪೂನಷ್ಟು ಆಯಿಲನ್ನು ತಗೋಬೇಕು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ. ಸೊ ಪ್ಲೀಸ್ ಫ್ರೆಂಡ್ಸ್, ಈಗ ಡಯಟ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಇಲ್ಲ ಎಲ್ಲೋ ದಪ್ಪ ಆಗ್ಬಿಡ್ತೀವಿ ಅನ್ನೋ ಭಯದಿಂದಾಗಿ ಆಯಿಲನ್ನು ಸೇವಿಸೋ ಪ್ರಮಾಣ ಅತಿ ಕಡಿಮೆ ಆಗಿದೆ. ಸೊ ಒಮ್ಮೆ ಯೋಚನೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಸ್ ಓಕೆ, ನಾನು ಇವಾಗ ಒಂದು ಡೆಮೋವನ್ನು ಮಾಡಿ ತೋರಿಸಲಿಕ್ಕೆ ಹೊರಟಿದ್ದೀನಿ. ಎಸ್, ಅದರಲ್ಲಿ ನಮ್ಮ ಆಯಿಲ್ ಹೇಗೆ ಟಾಕ್ಸಿನನ್ನು ಹೊರಗೆ ಹಾಕತ್ತೆ ಅನ್ನೋದನ್ನು ನೀವು ನೋಡಿ. ಹಾಗೆಯೇ ನೀವು ಸಹ ನಮ್ಮ ಮೋದಿ ಕೇರ್ ಆಯಿಲನ್ನು ಖರೀದಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ವಾಟ್ಸಪ್ ಮಾಡ್ಬೋದಾಗಿದೆ. ಆ ನಂಬರ್ ನನ್ನ ವೀಡಿಯೋಸ್ನಲ್ಲಿ ಸಿಗುತ್ತೆ. ಈಗ ನಾವು ಡೆಮೋ ಮುಖಾಂತರ ನೋಡೋಣ ನಮ್ಮ ರೈಸ್ ಬ್ರೌನ್ ಆಯಿಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು. ಎಸ್, ನಾವು ಪ್ರತಿನಿತ್ಯ ಸೇವಿಸುವಂಥ ಆಹಾರ ಏನಂತಂದರೆ ರೈಸ್ ಅಲ್ವಾ. ರೈಸನ್ನೇ ನಾನು ಎಕ್ಸಾಂಪಲ್ ಆಗಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಎಸ್, ರೈಸ್ನ ಹಾಕೋತಾ ಇದ್ದೀನಿ. ಎಸ್, ರೈಸ್ಗೆ ನಾನು ಟಾಕ್ಸಿನ್ ಅಂದರೆ ಬಟಾಟನ್ನು ಹಾಕ್ತಾ ಇದ್ದೀನಿ. ಸೊ ನಿಮಗೆ ಇದು ಹೇಗೆ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸ್ಬೇಕಲ್ವ. ಅದಕ್ಕೆ 1-2 ಹನಿ ಬಟಾಟನನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಸ್, ನೀವೇ ನೋಡ್ಬೋದು ರೈಸ್ನ ಕಲರ್ ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನು. ಬ್ಲ್ಯಾಕ್ ಆಗಿಬಿಟ್ಟಿದೆ ಫುಲ್ಲು, ನಿಮಗೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ನಾನು ನಮ್ಮ ರೈಸ್ ಬ್ರೌನ್ ಆಯಿಲನ್ನು ಹಾಕ್ತೀನಿ. ನೀವೇ ನೋಡ್ಬೋದು ಇವಾಗ ಅದಕ್ಕೆ ಎಷ್ಟು ಕ್ಲೀನ್ ಮಾಡುತ್ತೆ ಅನ್ನೋದನ್ನು.
ಹೇಳಿದ್ರೆ ನೀವು ಚೆನ್ನಾಗಿ ನೀರು ಕುಡಿಬೇಕು ಊಟ ಆದ ನಂತರ, ಟಾಕ್ಸಿನನ್ನು ಹೊರಗೆ ಹಾಕೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಬರೀ ನೀರು ಕುಡಿಯೋದ್ರಿಂದ ಟಾಕ್ಸಿನ್ ಹೊರಗೆ ಹಾಕೋದಿಲ್ಲ. ನಾವು ಈ ಆಯಿಲನ್ನು ಕುಕ್ಕಿಂಗಲ್ಲಿ ಬಳಸೋದ್ರಿಂದ ಇದು ಟಾಕ್ಸಿನನ್ನು ಹೊರಗೆ ಹಾಕುತ್ತೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇದಕ್ಕೆ ಒಂದಷ್ಟು ನೀರು ಹಾಕ್ತಾ ಇದ್ದೀನಿ ನಾನು. ಎಸ್ ಫ್ರೆಂಡ್ಸ್, ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಇದು ಫುಲ್ ಕ್ಲೀನ್ ಆಗುತ್ತೆ. ರೈಸಿಂದ ಈ ಟಾಕ್ಸಿನ್ ಹೇಗೆ ಹೊರಗುತ್ತೆ, ಎಷ್ಟು ಕ್ಲೀನ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಎಸ್ ಫ್ರೆಂಡ್ಸ್, ನಾವು ಹೊರಗಡೆ ಹೋಗಿ ಒಂದಷ್ಟು ಪದಾರ್ಥಗಳನ್ನ ನಾವು ನಿಮ್ಗೆ ಇಷ್ಟ ಆಗಿರೋದನ್ನೆಲ್ಲ ಬೈ ಮಾಡಿ ತಿಂತಾ ಇರ್ತೀವಿ. ಬಟ್ ಅದರಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ನಾವು ಯೋಚನೆ ಕೂಡ ಮಾಡೋದಿಲ್ಲ. ಒಂದಷ್ಟು ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಅಂಥದ್ದನ್ನು ಹೊರ ಹಾಕಲಿಕ್ಕೆ ಈ ನಮ್ಮ ರೈಸ್ ಬ್ರೌನ್ ಆಯಿಲ್ ಅನ್ನೋದು ತುಂಬಾ ಸಹಾಯಕವಾಗಿರೋದು. ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ರೈಸ್ ಬ್ರೌನ್ ಆಯಿಲನ್ನು ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾನು ಇದೇ ರೀತಿ ಒಂದಷ್ಟು ಒಳ್ಳೆಯ ವಿಷಯಗಳನ್ನು ಕಲೆಕ್ಟ್ ಮಾಡಿ ವಿಡಿಯೋನ ಮಾಡ್ತಾ ಇರ್ತೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಸ್, ಇನ್ನೇನಿದೆ ಆಗ್ತಾ ಇದೆ. ಈ ಆಯಿಲು ನಿಮಗೆ ಬೈ ಮಾಡಲಿಕ್ಕೆ ನಮ್ಮ ಮೋದಿ ಕೇರ್ DPನಲ್ಲಿ ಸಿಗುತ್ತೆ. ಇದು 225 ರೂಪಿಗೆ ನಿಮಗೆ ಇದು ಸಿಗುತ್ತೆ. ಸೊ ಹಾಗಾಗಿ ಇದನ್ನ ನೀವು ಬೈ ಮಾಡ್ಬೋದು. ಹಾಗೆಯೇ ಡಿಸ್ಕೌಂಟ್ನಲ್ಲಿ ಸಿಗುತ್ತೆ. ನೀವು ಒಂದು ಐಡಿಯಾನೇ ಕ್ರಿಯೇಟ್ ಮಾಡ್ಕೋಬೇಕು. ಮೋದಿ ಕೇರ್ ಕನ್ಸಲ್ಟೆಂಟ್ ಆದವಾಗ ನಿಮಗೆ ಇದು ಡಿಸ್ಕೌಂಟ್ ಪ್ರೈಸ್ನಲ್ಲಿ ಸಿಗುತ್ತೆ. ಮೋದಿ ಕೇರ್ನ ಎಲ್ಲ ಪ್ರಾಡಕ್ಟ್ಗಳು ಕೂಡ ಅದ್ಭುತವಾಗಿರುತ್ತೆ. ಎಸ್, ನಾನು ನಿಮಗೆ ಹೇಳಿದ್ದೀನಿ, ಡಯಟ್ ಮಾಡಲಿಕ್ಕೆ ಯಾರು ಬಯಸ್ತೀರಾ ಅವರು ವೆಲ್ ಆಲ್ ಪ್ಲಾಂಟ್ ಪೌಡರನ್ನು ನೀವು ಯೂಸ್ ಮಾಡಿ. ಹಾಗೆಯೇ ಯಾರು ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಬಳಸ್ತೀರಾ, ತುಂಬ ವೀಕ್ ಆಗಿದ್ದೀರಾ, ಅವರು ಸಹ ಈ ಪ್ರೋಟೀನ್ ಪೌಡರನ್ನು ಕುಡಿಯೋದ್ರಿಂದ ವೆಯ್ಟ್ ಗೇನ್ ಆಗ್ಬೋದು, ಆರೋಗ್ಯವಾಗಿರ್ಬೋದು. ಒಂದಷ್ಟು ಪ್ರೋಟೀನ್ಸ್ ಅದರಲ್ಲಿದೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಹಾಗೆಯೇ ನಮ್ಮ ರೈಸ್ ಬ್ರೌನ್ ಆಯಿಲನ್ನು ಕೂಡ ನೀವು ಬಳಸಲೇಬೇಕಾದಂಥದ್ದು. ನೀವು ಪ್ರೋಟೀನ್ ಪೌಡರ್ನ ಕುಡಿತಾ ಬೇರೆ ಯಾವುದೋ ಆಯಿಲನ್ನು ನೀವು ಬಳಸ್ತಾ ಇದ್ದರೆ ನಿಮಗೆ ಅಷ್ಟೊಂದು ಇದಾಗೋದಿಲ್ಲ, ಯೂಸ್ಫುಲ್ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವೇನು ಮೋದಿ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ತೀರೋ ಆವಾಗ ನೀವು ಈ ಕುಕ್ಕಿಂಗ್ ಆಯಿಲನ್ನು ಕೂಡ ಬೈ ಮಾಡಿ ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು. ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಲಿಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು. ಸೊ ಎಸ್ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ನಮ್ಮ ಮೋದಿ ಕೇರ್ನ ರೈಸ್ ಬ್ರೌನ್ ಆಯಿಲ್ನಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಟಾಕ್ಸಿನನ್ನು ಹೇಗೆ ಹೊರಗಾಕಿದೆ ಅನ್ನೋದನ್ನು ಈ ನೀರನ್ನು ಚೆಲ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದು ಎಷ್ಟರ ಮಟ್ಟಿಗೆ ಟಾಕ್ಸಿನನ್ನು ಹೊರಗಾಕಿ ಎಷ್ಟು ಬ್ಲಾಕ್ ಆಗಿರುವಂತಹ ರೈಸನ್ನು ಪುನಃ ಕ್ಲೀನ್ ಮಾಡಿದೆ. ಇದೇ ರೀತಿ ನಮ್ಮ ಹೊಟ್ಟೆಯಲ್ಲೂ ಸಹ ಒಂದಷ್ಟು ಟಾಕ್ಸಿನ್ಸ್ ಇರುತ್ತೆ, ಅದನ್ನು ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಅದನ್ನು ಇದು ರಿಮೂವ್ ಮಾಡಿ ಹೊರಗೆ ಹಾಕುತ್ತೆ. ಸೊ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ರೈಸ್ ಬ್ರೌನ್ ಆಯಿಲನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಈಗ ನಾನು ನಿಮಗೆ ತೋರಿಸ್ತೀನಿ ಈ ನೀರನ್ನು ಚೆಲ್ಬಿಟ್ಟು ಈ ರೈಸು ಹೇಗೆ ಕ್ಲೀನ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ನಾನು ಯಾವ ರೀತಿ ರೈಸನ್ನು ಯೂಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ರೀತಿ ಇದು ಟಾಕ್ಸಿನನ್ನು ಹೊರಗೆ ಹಾಕಿ ಎಷ್ಟು ಕ್ಲೀನ್, ಮೊದಲು ರೈಸ್ ಹೇಗಿತ್ತು ಹಾಗೆ ಕ್ಲೀನಾಗಿ ಮಾಡಿದೆ ನಮ್ಮ ರೈಸ್ ಬ್ರೌನ್ ಆಯಿಲು. ಸೊ ನಿಮಗೆ ಅರ್ಥವಾಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಎಸ್, ಎಷ್ಟು ಚೆನ್ನಾಗಿ ನಮ್ಮ ಮೋದಿ ಕೇರ್ನ ರೈಸ್ ಬ್ರೌನ್ ಆಯಿಲ್ ಕೆಲಸ ಮಾಡುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನೋಡಿದ ಮೇಲೂ ಕೂಡ ಇದನ್ನು ಯೂಸ್ ಮಾಡಲಿಕ್ಕೆ ಯಾಕೆ ತಡ. ಎಸ್ ಫ್ರೆಂಡ್ಸ್, ಇದನ್ನು ಬೈ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಾನು ವೀಡಿಯೋಸನ್ನು ನೋಡಿದ್ರೆ ನಿಮಗೆ ನನ್ನ ವಾಟ್ಸಪ್ ನಂಬರ್ ಸಿಗುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿ ಯಾರಿಗೆಲ್ಲ ಹೆಚ್ಚಿನ ಮಾಹಿತಿ ಬೇಕು ಅವರು. ಎಸ್ ಫ್ರೆಂಡ್ಸ್, ಓಕೆ, ನನ್ನ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೋಡಿದ್ರಲ್ವ ನಾನು ತೋರಿಸಿರೋಂಥ ಡೆಮೋನ. ಎಸ್, ನಿಮಗೂ ಅರ್ಥವಾಯಿತು ಅಂತ ತಿಳ್ಕೊತೀನಿ. ಓಕೆ, ನೀವೇ ಈಗ ಯೋಚನೆ ಮಾಡಿ, ಕಡಿಮೆ ಬೆಲೆಗೆ ಸಿಗುವಂಥ ಆಯಿಲ್ ಬೆಟರು ಅಥವಾ ಆರೋಗ್ಯವನ್ನು ಚೆನ್ನಾಗಿ ಕಾಯ್ದುಕೊಳ್ಳುವಂತಹ ನಮ್ಮ ಮೋದಿ ಕೇರ್ ರೈಸ್ ಬ್ರೌನ್ ಆಯಿಲ್ ಬೆಟರ್ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಅದಾದಮೇಲೆ ಬೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಅಂತ. ಹಾಗೆಯೇ ನಾನು ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.